ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಚೈತ್ರಾಲಿನ್ ಒನ್ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾನು ನಮ್ಮಮ್ಮ ಮನೆಗೆ ಬಂದಿದ್ದೆ. ಇವತ್ತು ಶ್ರಾವಣ ಶನಿವಾರ, ಸೊ ಮೊದಲನೇ ಶ್ರಾವಣ ಶನಿವಾರ ಮಾಡೋಣ ಅಂತ ಹೇಳಿತ್ತು ನಮ್ಮಮ್ಮ, ಹಾಗಾಗಿ ಅಲ್ಲಿಗೆ ಬಂದಿದ್ದೆ. ಸೊ ಇವತ್ತಿನ ನನ್ನ ಎಲ್ಲ ಫುಲ್ಲು ವೀಡಿಯೋ ಬಂದು ಶ್ರಾವಣ ಶನಿವಾರದ ವ್ಲಾಗೇ ಇರುತ್ತೆ. ಸೊ ಅಮ್ಮನ ಮನೆಯಿಂದ ಫ್ರೆಂಡ್ ಮನೆಗೆ ಹೋಗಿ ಫ್ರೆಂಡ್ ಮನೆಯಲ್ಲಿ ಶ್ರಾವಣ ಶನಿವಾರ ಸೆಲೆಬ್ರೇಷನ್ ಮಾಡಿಕೊಂಡು ನಂತರ ಅಮ್ಮನ ಮನೇಲಿ ಕುಕ್ಕಿಂಗ್ ಮಾಡಿ ನನ್ನ ಶಾಪಲ್ಲಿ ಕೆಲಸ ಮಾಡಿ ಮನೆ ಕೆಲಸ ಎಲ್ಲ ಮಾಡಿ ನೋಡಿ. ಇವ್ರು ಶ್ರಾವಣ ಶನಿವಾರ ಮಾಡಿ ಅಂದರೆ ಟಾಯ್ಸ್ನ ರೆಡಿ ಮಾಡ್ಕೊಂಡು ಕೂತಿದ್ದಾರೆ. ಚಪ್ಪಾಳೆ ಅಮ್ಮ ಎಸ್ಯ ಮಾತೆಗೆ ಕೆಲಸ ಮಾಡಮ್ಮ, ಶ್ರಾವಣ ಶನಿವಾರ ಮಾಡ್ಬೇಕೇನೋ ಬೆಳಗಿಂದ ಹೊಟ್ಟೆ. ಸೊ ಈಗ ಅವ್ನು ನನ್ನ ಮಗ ಏನಾರು ಕೆಲಸ ಮಾಡಬೇಕಾದ್ರೆ ಅವ್ನು ಆಟ ಸಾಮಾನು ತೊಗೊಂಡು ಬಂದು ಇದನ್ನು ರೆಡಿ ಮಾಡ್ಕೊಂಡು ಕೊಡು ಅದನ್ನು ರೆಡಿ ಮಾಡ್ಕೊಂಡು ಕೊಡು. ನನ್ನ ಹತ್ರ ಕೊಡೋಕ್ಕೆ ಬಂದರೆ ನಾನು ಬೈತೀನಲ್ಲ. ಸೊ ಹಾಗಾಗಿ ನಮ್ಮ ಅಮ್ಮನ ಹತ್ರ ಕೊಟ್ಟು ರೆಡಿ ಮಾಡ್ಕೊಳಕ್ಕೆ ಬಂದಿದ್ದೆ. ಅಮ್ಮ ಅಡುಗೆ ಮಾಡೋದು ಬಿಟ್ಬಿಟ್ಟು ಅವನು ಟಾಯ್ಸ್ನ ರೆಡಿ ಮಾಡ್ಕೊಂಡು ಕೂತ್ಕೊಂಡಿದ್ರು. ಸೊ ನಾನು ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಈ ಸರಿ ನನ್ನ ತಮ್ಮ ನಿಂತು ಅಣ್ಣನ ತನಕ ಹೋಗಿರೋದ್ರಿಂದ ಈ ಸರಿ ನಾನೇ ಮಾಡೋದಕ್ಕೆ ಆಯಿತು. ಅಡುಗೆನ ಸ್ವಲ್ಪ ಲೇಟಾಗೇ ಬಂದಿದ್ದು. ದಾಸಪ್ಪ ಅವರು ಪೂಜೆಗೆ ಅಂತ ಹೇಳಿಬಿಟ್ಟು 4 ಗಂಟೆ 5 ಗಂಟೆಗೆ ಬರ್ತೀನಿ ಅಂತ ಹೇಳಿದರು. ನಾವು ಅಷ್ಟಕ್ಕೆ ಪ್ರಿಪರೇಷನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಿಧಾನಕ್ಕೆ ಮಾಡ್ತಾಯಿದ್ದೆ. ಬಟ್ ನಾನು ಮನೆಯಲ್ಲೆಲ್ಲ ಕೆಲಸ ಮುಗಿಸ್ಬಿಟ್ಟೆಲ್ಲ ಬರೋತ್ತಿಗೆ ಟೈಮ್ ಆಗಿತ್ತು. ಸೊ ನೋಡಿ ನಮ್ಮಮ್ಮ ಎಷ್ಟು ಚೆನ್ನಾಗಿ ಜೋಡಿಸ್ಕೊಂಡಿದ್ದಾರೆ, ಎಲ್ಲ ನೀಟಾಗಿ. ಒಂದು ಪಾತ್ರೆನೂ ಹರಡಂಗಿಲ್ಲ, ಎಲ್ಲ ನೀಟಾಗಿ ಇದೇ ರೀತಿಯೇ ಇರುತ್ತೆ. ಎಲ್ಲಿ ಟೈಮ್ ಬಂದಾಗಲೂ ಇದೇ ರೀತಿ ಇರುತ್ತೆ. ಸೊ ಯಾವುದು ಒಂಚೂರು ಮೆಸ್ಸಿಯಾಗಿರಲ್ಲ, ಎಲ್ಲ ಅಲ್ಲಿಟ್ಟಿರೋ ಜಾಗದಲ್ಲೇ ಇರುತ್ತೆ. ನಮ್ಮ ಮನೇಲಿ ಹಾಗಲ್ಲ, ಎಲ್ಲ ಮೆಸ್ಸಿಯಾಗಿರುತ್ತೆ. ಇಲ್ಲಾಂದ್ರೆ ಅಲ್ಲೆಲ್ಲೇ ಇಟ್ಟಿರ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಜೋಡಿಸ್ಕೊಂಡಿರ್ತಾರೆ. ಇವ್ರು ಯಾವಾಗಲೂ ಇದೇ ಥರನೇ ನೀಟಾಗಿ ಜೋಡಿಸ್ಕೊಂಡಿರ್ತಾರೆ, ಸ್ವಲ್ಪ ಕ್ಲೀನಾಗಿ ಇಟ್ಕೊಂಡಿರ್ತಾರೆ. ಸೊ ಅದು ತುಂಬ ಎಲ್ಲ ಹರಡ್ಕೊಂಬಿಟ್ರೆ ನನಗೂ ಬೈತಿರ್ತಾರೆ. ನನಗೆ ಸ್ವಲ್ಪ ಹರಡೋದು ಬುದ್ಧಿ ಜಾಸ್ತಿನೇ. ನನಗೆ ಇವ್ರ ಮನೇಲಿ ಏನು ಅಂದರೆ ಈ ದಿನಸಿ ಐಟಮ್ಸ್ ಎಲ್ಲೆಲ್ಲಿ ಇಟ್ಟಿರ್ತಾರೆ ಅನ್ನೋದೇ ಗೊತ್ತಾಗಿರಲ್ಲ. ಎಲ್ಲ ಬಾಕ್ಸ್ ಸ್ಟೀಲ್ ಬಾಕ್ಸ್ ಒಳಗೆ ಇಟ್ಟಿರ್ತಾರೆ. ನಾವು ಯಾವಾಗಲೂ ಒಂದು ಟೈಮ್ ಬಂದು ಅಡುಗೆ ಮಾಡೋದಕ್ಕೆ ಬರ್ತೀನಿ, ಆವಾಗ ನನಗೆ ಆ ಬಾಕ್ಸಸ್ ಎಲ್ಲ ತುಂಬಾ ಕನ್ಫ್ಯೂಷನ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ನೋಡಿ ನೀಟಾಗಿ ಚೆನ್ನಾಗಿ ಗ್ಲಾಸಿಂದ ಐಟಮ್ಸ್ ಎಲ್ಲ ಕಿಚನ್ನು ಎಲ್ಲ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅಂತ ಹೇಳಿಬಿಟ್ಟು ಮೇಲ್ಗಡೆ ಎಲ್ಲ ದೊಡ್ಡ ದೊಡ್ಡದು ಬಾಕ್ಸ್ ಅಂದರೆ ಪಾತ್ರೆಗಳನ್ನ ಇಟ್ಟಿದ್ದಾರೆ. ಸೊ ಇಷ್ಟಿದ್ರೂ ಜಾಗ ಸಾಕಾಗೋದಿಲ್ಲ ಅಂತಾರೆ ನಮ್ಮಮ್ಮ. ನಾನು ಸ್ವಲ್ಪ ಸಾಂಬಾರೆಲ್ಲ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಅಮ್ಮ ಎಲ್ಲ ಹೆಚ್ಚಿ ಕೊಡ್ತಾಯಿದ್ರು. ನಾನೆಲ್ಲ ಒಂದು ಕಡೆ ಸೈಡಿಂದ ಒಗ್ಗರಣೆ ಎಲ್ಲ ಹಾಕ್ಕೊಂಡು ಬರ್ತಾಯಿದ್ದೆ. ಸೊ ಮೊದಲಿಗೆ ಸಾಂಬಾರು, ತರಕಾರಿ ಸಾಂಬಾರು ಎಲ್ಲ ಮಾಡ್ತಾಯಿದ್ದೆ. ಇಲ್ಲಿ ನಾನು ಜಾಡಿ ತೋರಿಸ್ತಾಯಿದ್ದೀನಿ ನೋಡಿ. ಈ ಥರ ಜಾಡಿ ಒಳಗೆ ನಾವು ಉಪ್ಪು ಮತ್ತು ಮೆಣಸಿನ್ಕಾಯಿ, ಹುಣಸೆಹಣ್ಣು ಎಲ್ಲ ಇಟ್ಟರೆ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಹಾಗಾಗಿ ನಮ್ಮಮ್ಮ ಉಪ್ಪನ್ನ ಅದರೊಳಗೆ ಇಟ್ಕೊಂಡಿದ್ದಾರೆ. ಪ್ಲಾಸ್ಟಿಕ್ ಬಾಕ್ಸಲ್ಲಾಗಲಿ ಮತ್ತು ಈ ಸ್ಟೀಲ್ ಬಾಕ್ಸಲ್ಲಿ ಎಲ್ಲ ಇಡೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಈ ಥರ ಪಿಂಗಾಣಿಯಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ನಾವೆಲ್ಲ ಜಾಡಿ ಎಲ್ಲ ಯೂಸ್ ಮಾಡ್ತಾಯಿದ್ರು ಉಪ್ಪಿನಕಾಯಿ ಅದಕ್ಕೆ ಎಲ್ಲ. ಇವಾಗ ಈ ಥರ ಯೂಸ್ ಮಾಡ್ತಿದ್ದಾರೆ. ಹೋಗ್ಲಿ ಕೊಡಮ್ಮ, ಅವನು ಅಂತೆ ಮಾಡ್ತಾನಂತೆ. ಮಾಡ ಕೊಡಲ್ಲ ಮಾಡಿ. ಇವಾಗ ಮುರಿದೋಗುತ್ತೆ ಕಣ ಅಮ್ಮ, ಮುರಿದಾಗ್ತಾನೆ ಸುಮ್ಮತ್ತೆ. ಅದು ಮಾಡೋಕ್ಕೇನೆ ಅವಳು ಈ ಪಟ್ಟಿ ಇದ ಜಾಸ್ತಿ ಹಾಕಬೇಡ ಕಣಮ್ಮ. ಸೊ ಇಲ್ಲಿ ನೋಡಿ ಅಜ್ಜಿ ಮೊಮ್ಮಕ್ಕ ಇಬ್ಬರೂ ಈರುಳ್ಳಿ ಚಾಪ್ ಮಾಡೋದಕ್ಕೆ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅವನು ನನಗೆ ಕೊಡಲಿಲ್ಲ ಮಾಡೋದಕ್ಕೆ ಅಂತ ಅವನು. ನಮ್ಮಮ್ಮ ನಾನು ಮಾಡ್ತೀನಿ ಬರಲ್ಲ, ಅದು ಮುರಿದು ಹಾಕಿದ್ರೆ ಬೈತಾಳೆ ನಿಮ್ಮ ಅತ್ತೆ ಅಂತ ನಮ್ಮಮ್ಮ ಹೇಳ್ತಿದ್ರು. ಸೊ ಹಂಗಾಗಿ ಮಾಡ್ತಾಯಿದ್ರು. ಈರುಳ್ಳಿ ಎಲ್ಲ ಸಣ್ಣದಾಗಿ ನೋಡಿ ಚೆನ್ನಾಗಿ ಚಾಪ್ ಮಾಡ್ಕೋಬೋದು. ಕೈಯಲ್ಲಿ ಹೆಚ್ಚೋ ನೆಸೆಸಿಟಿನೇ ಇರೋದಿಲ್ಲ, ಸಣ್ಣದಾಗಿ ಪೀಸ್ ಆಗುತ್ತೆ. ಸೊ ತುಂಬ ಚೆನ್ನಾಗಿತ್ತು ಇದು ಪ್ರಾಡಕ್ಟು. ಇದು ಅಮೆಝಾನಲ್ಲೇನೋ ಸಿಗುತ್ತೆ ಅಂತ ಹೇಳಿದ್ರು ನಮ್ಮಮ್ಮ. ಮತ್ತು ನನಗೆ ಕೆಲವೊಂದು ಐಟಮ್ಸು ಸಾಂಬಾರು ಅದೆಲ್ಲ ಮಾಡೋದಕ್ಕೆ ನನಗೆ ತುಂಬ ಜಾಸ್ತಿ ಮಾಡೋದಕ್ಕೆ ನನಗೆ ಬರೋದೇ ಇಲ್ಲ. ಹಾಗಾಗಿ ನಮ್ಮಮ್ಮ ಇದ್ದರೆ ಸ್ವಲ್ಪ ಹೆಲ್ಪ್ ಮಾಡ್ತಾರೆ, ಎಲ್ಲ ಇಷ್ಟಿಷ್ಟೇ ಹಾಕಬೇಕು ಅಂತೆಲ್ಲ ಹೇಳ್ಕೊಡ್ತಾರೆ. ಬಟ್ ನನಗದು ಗೊತ್ತೇ ಆಗೋದಿಲ್ಲ, ಎಷ್ಟು ಮೆಷರ್ಮೆಂಟ್ ಹಾಕಿ ಮಾಡಬೇಕು ಅನ್ನೋದು ಒಂದೊಂದು ಸರಿ ಗೊತ್ತಾಗೋದಿಲ್ಲ. ಸೊ ಮದುವೆಗಿಂತ ಮುಂಚೆ ನಾನಿನ್ನೂ ಯಾವುದು ಕಲ್ತಿರಲಿಲ್ಲ. ನನಗೆ ಕುಕ್ಕಿಂಗ್ ಅಂದರೆ ತುಂಬಾ ಇಷ್ಟ. ಬಟ್ ಮೆಷರ್ಮೆಂಟಲ್ಲಿ ಸ್ವಲ್ಪ ವೇರಿಯೇಷನ್ ಮಾಡಿಬಿಡ್ತೀನಿ. ಇವಾಗಲೂ ನಾನು 15 ವರ್ಷದ ಆಯಿತು ಮದುವೆ ಆಗಿ, ಇವಾಗಲೂ ಸಹ ನನಗೆ ಮೆಷರ್ಮೆಂಟಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಮಾಡ್ಕೊಳ್ತೀನಿ. ದೊಡ್ಡ ಅಡುಗೆ ಎಲ್ಲ ಮಾಡೋದಕ್ಕೆ ಬರೋದಿಲ್ಲ. ಅಮ್ಮ ಇದ್ದಾಗ ಸಪೋರ್ಟ್ ಮಾಡಿದ್ರೆ ಮಾತ್ರ, ಯಾರಾದರೂ ಒಬ್ಬರು ಸಪೋರ್ಟಿಂಗ್ ಮಾಡಿದ್ರೆ ಸ್ವಲ್ಪ ಮಾಡ್ತೀನಿ. ಇಲ್ಲ ಅಂತಂದರೆ ನನಗೆ ತೀರಾ ಸಣ್ಣ ಒಂದು 4 ಮೆಂಬರ್ಸು 3 ಮೆಂಬರ್ಸ್ಗಾದರೆ ಮಾತ್ರ ಕಂಫರ್ಟಬಲ್ ಆಗಿ ಮಾಡಿರ್ತೀನಿ. ಇದು ಸ್ವೀಟ್ ಅಡುಗೆ, ನಾವು ಖಾರ ಮಾಡೋದಿಲ್ಲ ಶ್ರಾವಣದಲ್ಲಿ.
ಈ ಸಾರಿ ಅಮ್ಮ ಮೊದಲನೇ ಶ್ರಾವಣ ಮಾಡ್ತಿದ್ದಾರೆ, ನಾನು ಎರಡನೇ ಶ್ರಾವಣ ಮಾಡ್ತೀನಿ. ವರಮಹಾಲಕ್ಷ್ಮಿ ಹಬ್ಬ ಆಗಿದ್ದ ಮಾರನೇ ದಿವಸಕ್ಕೆ ಎರಡನೇ ಶ್ರಾವಣ ಬರುತ್ತೆ. ಸೊ ಹಂಗಾಗಿ ನಮ್ಮ ಮನೇಲಿ ನಾನು ಎರಡನೇ ಶ್ರಾವಣ ಅವತ್ತು ಮಾಡ್ತೀನಿ. ದಾಸಪ್ಪ ಅವರು ಬಂದರು. ದಾಸಪ್ಪ ಅವ್ರು ಬಂದಮೇಲೆ ಎಲ್ಲನೂ ಪ್ರಿಪೇರ್ ಮಾಡ್ಕೊಂಡಿದ್ವಿ. ಅಕ್ಕಿ ಎಲ್ಲ ಹಾಕಿ ಮತ್ತು ಅವ್ರು ತೊಗೊಂಡು ಬಂದಿರ್ತಕ್ಕಂಥ ದೇವ್ರನ್ನ ಪೂಜೆ ಮಾಡಿದ್ರೇ ನಮಗೆ ಅವತ್ತಿಂದ ಶ್ರಾವಣ ಅಂತ ನಮಗೆ ಅನ್ನಿಸ್ಕೊಳ್ಳೋದು. ಅಲ್ಲಿವರೆಗೂ ನಾವು ಶ್ರಾವಣ ಅಂತ ಯಾವುದೇ ರೀತಿ ಅಂದರೆ ನಾವೇ ಮಾಡೋದಾಗಲಿ ಪೂಜೆನ ಆ ಥರ ಎಲ್ಲ ಮಾಡೋದಿಲ್ಲ. ಅವರು ಎಲ್ಲ ಹೇಳ್ತಾ ಇರ್ತಾರೆ ಯಾವ ಥರ ಮಾಡೋದು ಅಂತ. ನಮಗೆ ಆಲ್ರೆಡಿ ಮಾಡೋದ್ರಿಂದ ಅವರೇನು ಹೇಳೋದಕ್ಕಿಂತ ಮುಂಚೆ ನಾವೇ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿರ್ತೀವಿ. ಸೊ ಮೊದಲಿಗೆ ಅಕ್ಕಿ ಎಲ್ಲ ಹಾಕಿ ನೀಟಾಗಿ ದೇವ್ರನ್ನೆಲ್ಲ ಅವರೇ ವಿಗ್ರಹನೆಲ್ಲ ತಂದಿರ್ತಾರೆ. ಸೊ ಅದನ್ನೆಲ್ಲ ಇಟ್ಟು ಪೂಜೆ ಮಾಡಿ ನಂತರ ನಾವು ಮಾಡಿರ್ತಕ್ಕಂಥ ಅಡುಗೆನ ಸ್ವೀಟು, ಕೆಲವರು ನಾನ್ ವೆಜ್ ಮಾಡ್ತಾರೆ, ಕೆಲವರು ಸ್ವೀಟ್ ಮಾಡ್ತಾರೆ. ನಾವಿಲ್ಲಿ ಸ್ವೀಟ್ ಮಾಡಿದ್ದೀವಿ. ನಮ್ಮ ಮನೇಲಿ ಸ್ವೀಟೇ ಮಾಡೋದು. ಅಮ್ಮ ಅವ್ರು ಬಂದು ಮೇಲ್ಕೋಟೆ ಚಲುವರಾಯ ಸ್ವಾಮಿ. ಸೊ ಶ್ರಾವಣದಲ್ಲಿ ದಾಸಪ್ಪ ಅವ್ರಿಗೆ ತುಂಬಾ ಡಿಮ್ಯಾಂಡ್ ಇರುತ್ತೆ. ಅವ್ರಿಗೂ ನಾವು ಕರೆಯೋ ಟೈಮ್ಗೆ ಅವ್ರು ಸಿಗೋದಿಲ್ಲ, ಅವ್ರು ಸಿಗೋ ಟೈಮ್ಗೆ ನಾವು ಸಿಗೋದಿಲ್ಲ. ಸೊ ಅದಕ್ಕಾಗಿ ನಾವು ಮುಂಚೆನೇ ನಾವು ಅವ್ರಿಗೆ ಹೇಳ್ಕೊಂಡಿದ್ರೆ ಅವ್ರು ಬಂದು ಪೂಜೆ ಎಲ್ಲ ಮಾಡಿಬಿಟ್ಟು ಹೋಗ್ತಾರೆ ನೀಟಾಗಿ. ನಮ್ಮ ಮನೆಗಳಲ್ಲಿ ಯಾವುದೇ ಒಂದು ಶುಭ ಸಮಾರಂಭ ಮಾಡಬೇಕು ಅಂದರೂ ನಾವು ಮೊದಲು ಇವ್ರನ್ನೇ ಕರೆಸಿ ಪೂಜೆ ಮಾಡಿಸಿ ನಂತರ ನಾವು ಸ್ಟಾರ್ಟ್ ಮಾಡ್ತೀವಿ. ನಾವು ಇವ್ರನ್ನ ಬಿಟ್ಟು ಯಾವುದೇ ಪೂಜೆನೂ ಮಾಡೋದಿಲ್ಲ. ಸೊ ಯಾವುದೇ ಒಂದು ಮನೆ ಗೃಹ ಪ್ರವೇಶ ಆಗಿರ್ಬೋದು, ನಾಮಕರಣ ಆಗಿರ್ಬೋದು, ಮದುವೆ ಟೈಮಲ್ಲಿ ಈ ದಾಸಪ್ಪನ ಪೂಜೆ ಮಾಡಿಸಿ ನಂತರ ನಾವು ಬೇರೆ ಪೂಜೆನ ಮಾಡೋದು. ಇದು ಮಾಡಿಸ್ದಲೇ ನಾವು ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಫಂಕ್ಷನು ನಮ್ಮದು ಮುಗಿಯೋದಿಲ್ಲ. ಸೊ ಇಲ್ಲಿ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ. ಪೂಜೆ ಎಲ್ಲ ಮಾಡಿ ಅವರು 3 ನಾಮ ಎಲ್ಲ ಇಡ್ತಾರೆ. ಅದೆಲ್ಲ ಆದಮೇಲೆ ಊಟ ಎಲ್ಲ ನೈವೇದ್ಯಕ್ಕೆ ಇಟ್ಟು ನಂತರ ಅವ್ರ ಊಟ ಸ್ವಲ್ಪ ಏನಾದರೂ ತಿಂದು ಆದಮೇಲೆ ನಾವು ಆ ಪ್ರಸಾದನ ನಾವು ತಿನ್ನೋದು. ಅದಕ್ಕಿಂತ ಮುಂಚೆ ನಾವು ಯಾವುದೇ ರೀತಿ ಟೇಸ್ಟ್ ಮಾಡಿರೋದಾಗಲಿ ಅದನ್ನು ಒಂದು ಯಾವುದೇ ರೀತಿ ಉಪ್ಪು ಖಾರ ಅದೆಲ್ಲ ನಾವು ನೋಡೇ ಇರೋದಿಲ್ಲ. ಹಾಗೆಯೇ ನಾವು ಯಾವ ಥರ ಮಾಡಿರ್ತೀವೋ ಅಡುಗೆನ ಅದನ್ನು ನಾವು ಬಡಿಸ್ತೀವಿ. ಸೊ ಸ್ವೀಟ್ ಮಾಡಿರೋದ್ರಿಂದ ನಾವು ಇಲ್ಲಿ ಪಾಯಸ, ಬೋಂಡ, ಮುದ್ದೆ, ಕಾಳು ಸಾಂಬಾರು, ಅನ್ನ ಇಷ್ಟು ಮತ್ತು ಮೊಸರು ತಳಗೆ ಇಡ್ತೀವಿ ದೇವ್ರಿಗೆ. ಮೊಸರು ಅನ್ನ ಹಾಕಿಬಿಟ್ಟು ಇಡೋದು ತಳಗೆ ಅಂತ ಹೇಳ್ತೀವಿ ಅದನ್ನು. ಅದನ್ನಿಟ್ಟು ಮೊಸರನ್ನ ಇಟ್ಟರೆ ಶ್ರೇಷ್ಠ ಅಂತ ಹೇಳ್ಬಿಟ್ಟು ಮೊಸರನ್ನ ಇಡ್ತೀವಿ. ಸೊ ಎಲ್ಲ ಪೂಜೆ ಎಲ್ಲ ಚೆನ್ನಾಗಿ ಆಯಿತು. ಮೊದಲನೇ ಶ್ರಾವಣ ಅಮ್ಮ ಮಾಡಿರೋದ್ರಿಂದ ನಾನು ನೆಕ್ಸ್ಟ್ ಶ್ರಾವಣ ಮಾಡೋದಕ್ಕೆ ನಾನು ರೆಡಿ ಮಾಡ್ಕೊಬೇಕು. ಲಕ್ಷ್ಮೀ ನಾರಾಯಣ ಪಾದ ಗೋವಿಂದ 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 ಅಂತ ಒಳ್ಳೇದು ಮಾಡಪ್ಪ. ನರಸಿಂಹಸ್ವಾಮಿ ಪಾದ ಗೋವಿಂದ, ಚಂದ್ರರಾಜ ಸ್ವಾಮಿ ಪಾದ ಗೋವಿಂದ ಗೋವಿಂದ. ಶ್ರೀರಾಮನ ಪಾದ ಗೋವಿಂದ ಗೋವಿಂದ, ನರಸಿಂಹಸ್ವಾಮಿ ಪಾದ ಗೋವಿಂದ, ಚಂದ್ರರಾಜ ಸ್ವಾಮಿ ಪಾದ ಗೋವಿಂದ ಗೋವಿಂದ, ಮೈಸೂರು ಪಾದ ಗೋವಿಂದ, ರಂಗಪ್ಪನ ಪಾದ ಗೋವಿಂದ, ಮುಕ್ಕಟ ಪಾದ ಗೋವಿಂದ, ಎಲ್ಲ ದೇವರಿಗೆ ಕಾಪಾಡಪ್ಪ. ವೆಂಕಟೇಶ್ವರ ಪಾದ ಗೋವಿಂದ ಗೋವಿಂದ.
ಮನೇಲೆಲ್ಲ ಪೂಜೆ ಮುಗಿಸ್ಕೊಂಡು ನಂತರ ನಾನು ನನ್ನ ಫ್ರೆಂಡ್ ಮನೆಗೆ ಹೋಗೋದಿತ್ತು. ಸೊ ಊಟ ಎಲ್ಲ ಸ್ವಲ್ಪ ಲೈಟಾಗಿ ತಿಂದಿನ ದೇವ್ರ ಪ್ರಸಾದ ಅಲ್ವಾ, ಹಾಗಾಗಿ ಸ್ವಲ್ಪ ತಿನ್ನಲೇಬೇಕು. ಇವನು ನನ್ನ ಮಗ ಪೂಜೆ ಬೇರೆ ಮಾಡ್ತಾಯಿದ್ದ. ಅಲ್ಲಿಂದ ಹೊರಟು ಬರೋ ಹೊತ್ತಿಗೆ ಇಲ್ಲಾಗಲೇ ತಿಂದು ಎಲ್ಲ ಪಾತ್ರೆ ತೊಳಿತಾಯಿದ್ರು. ನಮ್ಮನ್ನು ಬಿಟ್ಬಿಟ್ಟು ಪಾತ್ರೆ ತೊಳಿತಾ ಇದ್ದೀರಾ ಅಂತ ಹೇಳಿ ಫ್ರೆಂಡ್ ಮನೇಲಿ ಕೂಡ ಶ್ರಾವಣ ಶರೀರ ಇಟ್ಕೊಂಡಿಲ್ಲ. ಇವ್ರ ಮನೇಲಿ ನೋಡಿ ನಾನ್ ವೆಜ್ ಮಾಡ್ತಾರೆ, ಹಾಗಾಗಿ ಇವ್ರ ಮನೇಲಿ ಲೇಟಾಗಿ ಬರೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದು ಮಾಡ್ಕೊಂಡು ತಿಂದಿರೋದೆಲ್ಲ ತಬಾಕ್ಬಿಟ್ಟಾದ್ಮೇಲೆ ಡ್ರೆಸ್ಸು ಎಲ್ಲ ತಿಂದು ನೀಟಾಗಿ ಪಾತ್ರೆ ಎಲ್ಲ ತೊಳಿತಾ ಇದ್ರೆ ಎಲ್ಲ ಕುಂತ್ಕೊಂಡು ಸೇರಿಕೊಂಡು ನಂತರ ನಾನು ಹೋಗಿದ್ದು. ಎಲ್ಲ ಅಡುಗೆ ಮಾಡಿದ್ದಾಳೆ ಅಂತ ನೋಡ್ತಾ ಇದ್ದೆ. ಕೋಳಿ ಸಾರು, ಚಿಕನ್ ಸಾರು. ಇದು ನನಗೆ ಅಂತ ಮೊಟ್ಟೆ ಇಟ್ಟವಳೆ, ಬಿಸಿನೀರು, ಚಿಕನ್ ಫ್ರೈ ಸ್ವಲ್ಪ ಜಾಸ್ತಿನೇ ಐತೆ, ಪರವಾಗಿಲ್ಲ ತಿನ್ಕೋಬೋದು. ಎಲ್ಲ ತಿಂದ್ಮೇಲೆ ಬಂದ್ರೆ ನೀನು ಇಲ್ಲಿ ಬಿಡು. ಒಟ್ಟೆ ನನ್ನ ಪಾಲಿಂದು ಅಂತ ಇಟ್ಟಿದ್ದೀರಲ್ಲ ಮೊಟ್ಟೆನ, ಗೊತ್ತಾಯ್ತು ನನಗೂ ಇಟ್ಟಿದ್ದೀರಾ ಅಂತ. ಈಗ 35 ರೂಪಾಯಿ ಹಾಕಿ ಇಲ್ಲಿ ಜಾಸ್ತಿ ಹೊತ್ತು ಟೈಮ್ ಏನು ಸ್ಪೆಂಡ್ ಮಾಡಲಿಲ್ಲ. ಜಸ್ಟ್ ಒಂದು ಸ್ವಲ್ಪ ಊಟ ಮಾಡಿಕೊಂಡು ಎಲ್ಲರೂ ಹೊರಟ್ವಿ. ಇಲ್ಲಿಂದ ಹೊರಟಿದ ತಕ್ಷಣವೇ ತುಂಬ ಲೇಟ್ ಆಗಿತ್ತು, ಸುಮಾರು 7:30 ಕೂಡ ಆಗಿತ್ತು. ಹಾಗಾಗಿ ಬೇಗ ಎಲ್ಲ ತಿಂದ್ಬಿಟ್ಟು ಹೊರಟ್ವಿ. ಅಲ್ಲಿಂದ ನಂತರ ನಾನು ಬಂದಿದ್ದು ಮತ್ತೆ ನಮ್ಮಮ್ಮ ಮನೆಗೆ. ಅಮ್ಮ ಮನೆಗೆ ಬೇಗ ಬಂದುಬಿಟ್ಟಿದ್ನಲ್ಲ, ಹಸ್ಬೆಂಡು ಮತ್ತು ಮಕ್ಕಳು ಎಲ್ಲ ಅಲ್ಲೇ ಇದ್ದರು, ಅವರೆಲ್ಲ ಕರ್ಕೊಂಬರೋದಿತ್ತು ಅಂತ ಹೇಳ್ಬಿಟ್ಟು ಬಂದಿದ್ದೆ. ನೋಡಿ ನನ್ನ ತಮ್ಮನ ಮಗ ಸರ ಕೇಳ್ತಾ ಇದ್ದೆ, ಓಲೆ ಕೇಳ್ತಾ ಇದ್ದೆ, ನಾನು ಕೊಡಲ್ಲ ಅಂತ ಆಟ ಮಾಡ್ತಿದ್ದ. ಹಾಗಾಗಿ ಅವನು ಸ್ವಲ್ಪ ಮಾತಾಡ್ಕೊಂಡು ಕೂತಿದ್ವಿ. ಕೊಡಪ್ಪ, ಕೊಡ್ತೀಯಾ? ನೋಡಿ ಹೆಂಗೆ ಎಷ್ಟು ಬೇಗ ಎಲ್ಲ ಹಿಂಗೆ ಹಾಕೋತಾರೆ ಅಂತ. ಸರನೇ ಹಿಡ್ಕೊಂಬಿಟ್ಟೆ ಕೊಡವ. ನಮ್ಮ ಚಿಕ್ಕಮ್ಮ ಆಲ್ರೆಡಿ ಬಂದು ಅಡುಗೆಗೆಲ್ಲ ರೆಡಿ ಮಾಡ್ತಾಯಿದ್ರು. ಎಲ್ಲರೂ ಕೂತ್ಕೊಂಡು ಊಟ ಮಾಡಿದ್ರು. ಎಲ್ಲರೂ ಕೂತ್ಕೊಂಡು ಊಟ ಮಾಡಿ ನಂತರ ಇವತ್ತಿನ ಶ್ರಾವಣ ಶನಿವಾರ ಈ ರೀತಿಯೇ ಇತ್ತು ಅಂತ ಹೇಳ್ಬೋದು. ಇವತ್ತು ಶ್ರಾವಣ ಆಗಿರೋದ್ರಿಂದ ಎಷ್ಟು ಫುಲ್ಲು ಬ್ಯುಸಿಯಾಗಿದ್ದೆ ಅಂತ ಹೇಳಿ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನನ್ನ ಎಲ್ಲ ವೀಡಿಯೋಗಳನ್ನ ನೋಡ್ತಾ ಇರಿ ಅಂತ ಹೇಳ್ತಾ ಇವತ್ತಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.